ಸಿದ್ದು, ಸ್ವಲ್ಪ ಬಾಯಿಲಿ. 6 ತಿಂಗಳಾಯ್ತು. ನಿಮ್ ತಾಯಿ ಕೋಮದಿಂದ ಆಚೆ ಬರೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಸಿದ್ದು. ಇನ್ಮೇಲೆ ಅವ್ರು ಇಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ನೀನು ಅವ್ರನ್ನ ಮನೆ ಕರ್ಕೊಂಡು ಹೋಗೋದೇ ಒಳ್ಳೇದು ಅನಿಸ್ತಿದೆ ನನಗೆ. ಕೊನೆಗಾಲದಲ್ಲಿ ಅವ್ರ ಮನೇಲಿ ಇರೋದೇ ಒಳ್ಳೇದಲ್ವಾ? ಯೋಚನೆ ಮಾಡು. ಹುಡುಗ ಎದ್ದೇಳು, ಬಾಯಿಲಿ ಅಲ್ಲಿ ಕೂತ್ಕೋಬೇಡ. ಬಾಯಿ ಕಡೆ ನನ್ನ ಮಾತು ಕೇಳು. ನಿನಗೆ ನಿಮ್ಮಮ್ಮ ಬೇಕು. ಹೌದು. ನಿಮ್ಮಮ್ಮ ಮೊದಲಿನ ಥರ ಆಗೋದಕ್ಕೆ ಇಲ್ಲಿವರೆಗೂ ನೀ ಏನ್ ಮಾಡಿದೀಯಾ? ಪ್ರಪಂಚದಲ್ಲಿರೋ ಎಲ್ಲ ಹಾಸ್ಪಿಟಲ್ಸ್ ನಿಮ್ಮಮ್ಮ ಸಂಪಾದನೆ ಮಾಡಿಟ್ಟು ದುಡ್ಡನ್ನ ಖರ್ಚು ಮಾಡಿದೀಯಾ ಅಷ್ಟೇ. ನೀನೇನ್ ಮಾಡಿದೀಯಾ? ನಿಂದು ಅಂತ ಏನಾದರೂ ಖರ್ಚು ಮಾಡಿದೀಯಾ? ಕೊಡೋದಿಕ್ಕೆ ಖರ್ಚು ಮಾಡೋದಿಕ್ಕೆ ನಂದು ಅಂತ ಏನಿದೆ ಸ್ವಾಮಿ? ಇದ್ರೆ ಖಂಡಿತವಾಗ್ಲೂ ಕೊಡ್ತೀನಿ. ಏನ್ ಕೇಳಿದ್ರು ಕೊಡ್ತೀಯಾ? ಕೊಡ್ತೀನಿ. ನಿನ್ನ ಆಸ್ತಿ, ಹಣ, ಅಂತಸ್ತು, ಗೌರವ, ಅಧಿಕಾರ ಎಲ್ಲಾನು ಬದಿಗಿಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕಬೇಕು. ನಿನ್ನನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟ ನಿನ್ನ ತಾಯಿಗೋಸ್ಕರ ನೀನು ನಿನ್ನ ಗುರುತು ಪರಿಚಯನ ತೊರೆದು ಬದುಕಬೇಕು. ಹಸಿವು ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲದೆ ಬೆಳೆದವನು ನೀನು. ಒಂದು ಹೊತ್ತಿನ ಊಟಕ್ಕೂ ಬೇರೆಯವ್ರ ಹತ್ರ ಬೇಡಿ ತಿನ್ಬೇಕು. ಪ್ರತಿಯೊಬ್ಬರ ಹತ್ರನೂ ಕೈ ಚಾಚಿ ಭಿಕ್ಷೆ ಎತ್ತಬೇಕು. ಒಂದು ಮಂಡಲ ಅಂದ್ರೆ 48 ದಿನ ನೀನು ಭಿಕ್ಷುಕನಾಗೇ ಇರಬೇಕು. ಆ 48 ದಿನ ನೀನು ಯಾರು, ಯಾಕೆ ಭಿಕ್ಷೆ ಬೇಡ್ತಾ ಇದೀಯ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಿನ್ನ ತಾಯಿಗೋಸ್ಕರ ನೀನು ಭಿಕ್ಷುಕನ ಬಾಳು ಬಾಳ್ತೀಯಾ? ಆ ಥರ ಮಾಡಿದ್ರೆ ನಮ್ಮಮ್ಮ ಮೊದಲಿನ ಥರ ಆಗ್ತಾರ ಸ್ವಾಮಿ? ಆ ಥರ ಮಾಡಿದ್ರೆ ಭಿಕ್ಷೆ ಅನ್ನೋ ಪದಾನೇ ನಿನ್ನ ಬಾಯಿಂದ ಬರ್ತಾ ಇಲ್ಲ. ಇನ್ನು 48 ದಿನ ಭಿಕ್ಷುಕಂತರ ಜೀವನ ಮಾಡಿ ಹರಕೆ ತೀರಿಸ್ತೀಯ. ನಿನಗೇನು ಸಿಗತ್ತೆ ಅನ್ನೋದು ಮುಖ್ಯ ಅಲ್ಲ, ಅದನ್ನ ಪಡ್ಕೊಳ್ಳೋದಕ್ಕೆ ನೀನೇನು ಕೊಡ್ತೀಯಾ ಅನ್ನೋದು ಮುಖ್ಯ. ಪ್ರಪಂಚದ ನಿಯಮ ಸ್ಪಷ್ಟವಾಗಿದೆ. ಕೊಡು, ತಗೋ. ಕೊಟ್ರೇನೆ ಸಿಗೋದು. ಎಷ್ಟೋ ತಾಯಂದ್ರು ಮಕ್ಕಳಾಗಲಿ ಅಂತ, ಮಾತು ಬರ್ದಿರೋ ಮಗುಗೆ ಮಾತು ಬರಲಿ ಅಂತ, ವಯಸ್ಸಿಗೆ ಬಂದ ಮಕ್ಕಳಿಗೆ ಬೇಗ ಮದುವೆ ಆಗಲಿ ಅಂತ ಹರಕೆ ಕಟ್ತಾರೆ, ಉರುಳು ಸೇವೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಬರೀ ನೆಲದಲ್ಲಿ ಅನ್ನ ತಿಂತಾರೆ, ಬೀದಿಲಿ ಭಿಕ್ಷೆ ಎತ್ತಿ ದೇವ್ರ ಹುಂಡಿಗೆ ಹಾಕ್ತಾರೆ. ಆದ್ರೆ ಆ ತಾಯಂದ್ರೆ ಯಾರು ನೀನು ಕೇಳೋ ಹಾಗೆ ಪ್ರಶ್ನೆ ಕೇಳಲ್ಲ. ಯಾಕೆ ಅಂದ್ರೆ ಅವರಿಗೆ ಮಕ್ಕಳು ಬರೀ ಮಕ್ಕಳಲ್ಲ, ಅವರ ದೇಹದ ಇನ್ನೊಂದು ಉಸಿರು. ನಿನಗೂ ನಿನ್ನ ತಾಯಿ ನಿನ್ನ ಉಸಿರಾದರೆ ನೀನ್ ಈ ಕೆಲಸ ಮಾಡ್ತೀಯ. ನೆನಪಿರ್ಲಿ, ಆ 48 ದಿನ ಎಂಥ ಸಂದರ್ಭದಲ್ಲೂ ನೀನು ಯಾರು ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹಿಂದಿನ ದಿನ ಭಿಕ್ಷೆ ಬೇಡಿ, ಅದರಲ್ಲಿ ಖರ್ಚು ಮಾಡಿ ಉಳಿದ ದುಡ್ಡನ್ನ ಪ್ರತಿದಿನ ಬೆಳಿಗ್ಗೆ ದೇವರ ಹುಂಡಿಗೆ ಹಾಕ್ಬೇಕು. ಮತ್ತೆ ಖಾಲಿ ಕೈಯಲ್ಲಿ ನಿನ್ನ ದಿನನ ಶುರು ಮಾಡಬೇಕು. ಮಾಡ್ತೀಯಾ? ಯೋಚನೆ ಮಾಡೋದಕ್ಕೊಂದು ಸ್ವಲ್ಪ ಟೈಮ್ ಬೇಕು ಸ್ವಾಮಿ.
ಅಮ್ಮ ಆಗ್ತಾ ಇಲ್ಲ ಕಣೋ, ನನ್ನ ಏಳ್ಸ್ಕೂರ್ಸೋ. ಅಮ್ಮ ನೀರು ತಂದಮ್ಮ. ಸಿದ್ದು, ಅಮ್ಮ ನಾನು ಸತ್ತು ಹೋಗ್ತೀನೇನೋ? ಇಲ್ಲಮ್ಮ, ಹಾಗೇನು ಆಗಲ್ಲ. ನಾನು ಇನ್ನು ಸ್ವಲ್ಪ ದಿನ ನಿನ್ ಜೊತೆಲಿರ್ಬೇಕು ಕಣೋ. ನನ್ನ ಉಳಿಸ್ಕೋತಿಯಲ್ಲ ಸಿದ್ದು. ಮಾ ಒಂದು ಮಂಡಲ ಅಂದ್ರೆ 48 ದಿನ ನೀನು ಭಿಕ್ಷುಕನಾಗೇ ಇರಬೇಕು. ನನ್ನ ಉಳಿಸ್ಕೋತಿಯಲ್ಲ ಸಿದ್ದು. ಪ್ರಪಂಚದ ನಿಯಮ ಸ್ಪಷ್ಟವಾಗಿದೆ. ಕೊಡು ತಗೋ, ಕೊಟ್ರೇನೆ ಸಿಗೋದು. ಇನ್ನು ಸ್ವಲ್ಪ ದಿನ ನಿನ್ ಜೊತೆಲಿರ್ಬೇಕು ಕಣೋ. ನಿನ್ನ ತಾಯಿಗೋಸ್ಕರ ನೀನು ಭಿಕ್ಷುಕನ ಬಾಳು ಬಾಳ್ತೀಯಾ? ನಿನಗೂ ನಿನ್ನ ತಾಯಿ ನಿನ್ನ ಉಸಿರಾದರೆ ನೀನ್ ಈ ಕೆಲಸ ಮಾಡ್ತೀಯಾ?